ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಡಿಸ್ಕ್ ಸವೆತದಿಂದ ಕುತ್ತಿಗೆ ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಂಡ್ರೆ ತುಂಬಾ ಕಷ್ಟಪಡಬೇಕು. ಈ ನೋವಿನಿಂದ ಉತ್ಸಾಹ ಕುಗ್ಗುತ್ತೆ, ಅಲ್ಲದೆ ಈ ನೋವು ಬೆಡ್ ರೆಸ್ಟ್ ತೆಗೆದುಕೊಳ್ಳುವಂತೆ ಮಾಡುತ್ತೆ. ಅಷ್ಟಕ್ಕೂ ಈ ಕುತ್ತಿಗೆ ನೋವು ಹಾಗೆ ಬೆನ್ನು ನೋವು ಕಾಣಿಸಿಕೊಳ್ಳಲು ಕಾರಣಗಳು ಹಲವಾರಿವೆ. ಗಂಟೆಗಟ್ಟಲೆ ಒಂದೇ ಕಡೆ ಕುಳಿತು ಕೆಲಸ ಮಾಡೋದು, ಸರಿಯಾದ ವ್ಯಾಯಾಮ ಇಲ್ಲದಿರೋದು, ಕೆಲಸದ ಒತ್ತಡ ಮತ್ತು ಅತಿಯಾದ ಭಾರ ಎತ್ತೋದ್ರಿಂದ ಈ ತೆರನಾದ ನೋವುಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ. ಇದಕ್ಕೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಮಂಜುನಾಥ್ ಗಣೇಶ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಫಸ್ಟ್ ಆಫ್ ಆಲ್ ಡಾಕ್ಟರ್, ಈ ಡಿಸ್ಕ್ ಪ್ರಾಬ್ಲಮ್ ಅನ್ನುವಂಥದ್ದು ಯಾಕಾಗಿ ಕಾಣಿಸಿಕೊಳ್ಳುತ್ತೆ? ಇವಾಗ ಡಿಸ್ಕ್ ಪ್ರಾಬ್ಲಮ್ ಇಸ್ ಅನ್ ಪಾಸ್ಚರಲ್ ಕಂಡೀಷನಲ್ ಸಿಂಪ್ಟಮ್ ಗ್ಯಾದರ್ಡ್ ಅಂತ ಕಂಡೀಷನ್ ಅಂತ ನಾವು ಹೇಳ್ತೀವಿ ಇಲ್ಲಿ. ಸೊ ಈಗ ಡಿಸ್ಕ್ ಅಂದರೆ ಏನು? ಇವಾಗ ನಾವು ಸಾಧಾರಣವಾಗಿ ಮಾತಾಡ್ತಾ ಇರ್ತೀವಿ, ಡಿಸ್ಕ್ ಅಂದರೆ ಏನು, ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾಗ ಏನಿದು ಡಿಸ್ಕ್ ಪ್ರಾಬ್ಲಮ್ ಅಥವಾ ಈ ಡಿಸ್ಕ್ ಅನ್ನೋದು ಎಲ್ಲಿದೆ ನಮ್ಮ ದೇಹದಲ್ಲಿ? ಸೊ ಈ ಕತ್ತು ಮತ್ತು ಬೆನ್ನಿನ ಜಾಗ, ಅಂದರೆ ಫ್ರಮ್ ಯುವರ್ ಕ್ರೇನ್, ಅಂದರೆ ತಲೆ ಬುರುಡೆಯ ಮೊದಲನೆಯ ಒಂದು ಮೂಳೆ ಇರುತ್ತೆ, ತಲೆ ಬುರುಡೆ ಕೆಳಗಡೆ ಅಟ್ಲಾಸ್ ಅಂತ ಹೇಳ್ತೀವಿ. ಅದರ ಮಧ್ಯದಿಂದ ಮತ್ತೊಂದು ಮೂಳೆಯ ಮಧ್ಯದಿಂದ ಈ ಡಿಸ್ಕನ್ನು ಪ್ರಾರಂಭ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಡಿಸ್ಕ್ ಅನ್ನೋದನ್ನು ಒಂದು ಮೂಳೆಯ ಮಧ್ಯದಲ್ಲಿ ಇನ್ನು ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಮೆತ್ತನೆಯ ಸಬ್ಸ್ಟೆನ್ಸ್ ಅಥವಾ ಒಂದು ರಬ್ಬರಿಶ್ ಸಬ್ಸ್ಟೆನ್ಸ್ ಅನ್ನೋದನ್ನು ಡೆವಲಪ್ ಆಗಿರುತ್ತೆ. ಸೊ ಅದನ್ನು ನಾವು ಜನರಲಾಗಿ ಸಿಂಪಲಾಗಿ ಹೇಳ್ತಾ ಇದ್ದೀವಿ, ಸೊ ದಟ್ ನಿಮ್ಗೊಂದು ತಿಳುವಳಿಕೆ ಇರಲಿ ಅದ್ರ ಬಗ್ಗೆ ಅಂತ. ಸೊ ಇದನ್ನು ನಾವು ಡಿಸ್ಕ್ ಅಂತ ಕರಿತೀವಿ. ಸೊ ಕತ್ತಿನಿಂದ ಹಿಡಿದು ನಿಮ್ಮ ಕೆಳಗಡೆ ಟೇಲ್ ಬೋನ್ವರೆಗೂ ಇರುತ್ತೆ ಅನ್ನೋದಿಲ್ಲ. ಟೇಲ್ ಬೋನ್ಗಿಂತ ಮುಂಚೆ ಅದು ಫ್ಯೂಸ್ ಆಗೋದಕ್ಕಿಂತ ಮುಂಚೆ ಮೂಳೆವರೆಗೂ ಈ ಡಿಸ್ಕನ್ನು ನೀವು ನೋಡ್ತೀರಾ ಇಲ್ಲಿ. ಸೊ ಇಲ್ಲಿ ಸಮಸ್ಯೆ ಏನಾಗಿದೆ, ಈ ಡಿಸ್ಕಿನ ಸಮಸ್ಯೆ ಏನಾಗಿದೆ? ಇವಾಗ ನಾವು ಡಿಸ್ಕ್ ಅಂದರೆ ಬೆಡ್ ರಿಡನ್ ಆಗಬೇಕು, ನಡೆಯೋಕ್ಕಾಗಲ್ಲ, ಇದೆಲ್ಲ ಗೊತ್ತಿದೆ ನಮಗೆ, ಜನರಲಾಗಿ ಒಂದು ಐಡಿಯಾ ಇದೆ ನಿಮಗೆಲ್ಲರಿಗೂ. ಬಟ್ ಇಲ್ಲಿ ಡಿಸ್ಕಲ್ಲಿ ಸಮಸ್ಯೆ ಏನಾಗುತ್ತೆ, ಅಥವಾ ಆ ಸಮಸ್ಯೆ ಆದ್ರೇ ಈ ಸಮಸ್ಯೆಗಳೆಲ್ಲ, ಈ ತೊಂದರೆಗಳೆಲ್ಲ ಹೊರಗೆ ಬರುತ್ತೆ. ಇಲ್ಲಿ ಏನಾಗಿರುತ್ತೆ ಅಂದರೆ, ಯಾವುದೋ ಒಂದು ಕಾರಣಾಂತರದಿಂದ, ಏನೇ ಒಂದು ಕಾರಣ ಇರ್ಬೋದು, ಈ ಡಿಸ್ಕು ಒತ್ತಡಕ್ಕೆ ಬಂದಿರುತ್ತೆ ಅಥವಾ ಅದು ಇರುವಂಥ ಎನಾಟಮಿಕಲ್ ಪೊಸಿಷನಿಂದ ಜರುಗೋಗಿರುತ್ತೆ. ಎರಡನೇದು, ಅಥವಾ ಡಿಸ್ಕಿನ ನಾರ್ಮಲ್ ಫ್ಲೋರಾಫೋನಿಂದ ಡ್ಯಾಮೇಜ್ ಆಗಿರೋದು, ಫಿಸಿಕಲ್ ಡ್ಯಾಮೇಜ್ ಆಗಿರ್ಬೋದು. ಸೊ ಈ ಕಂಡೀಷನ್ಗಳನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ, ಜರುಗಿ ಹೋಗಿರೋದನ್ನು ನಾವು ಸ್ಲಿಪ್ ಡಿಸ್ಕ್ ಅಂತ ಕರಿತೀವಿ. ಸೊ ಎನಾಟಮಿಕಲ್ ಪೊಸಿಷನ್ನಿಂದ ಇಟ್ ಇಸ್ ಜಸ್ಟ್ ಮೂಡ್ ಅವೇ. ಸೊ ಅದನ್ನು ನಾವು ಸ್ಲಿಪ್ ಡಿಸ್ಕ್ ಅಂತ ಕರಿತೀವಿ. ಸೊ ಈ ಡಿಸ್ಕಲ್ಲಿ ಸಮಸ್ಯೆ ಆದಾಗ ಏನಾಗುತ್ತೆ ಅಂದರೆ, ಆ ಡಿಸ್ಕು ಉಬ್ಬುವಿಕೆಗೆ ಬರುತ್ತೆ. ಸೊ ಅದನ್ನು ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಅಥವಾ ಎರಡೆರಡು ಪಾರ್ಟಲ್ಲಿ ಉಬ್ಬುವಿಕೆ ಇರ್ಬೋದು, ಒಂದೇ ಸೈಡಲ್ಲಿ ಉಬ್ಬುವಿಕೆ ಇರ್ಬೋದು. ಸೊ ಒಂದು ಫೋರಮೆನ್ ಅಂತಾರೆ, ಅದರ ಹತ್ರ ಉಬ್ಬುವಿಕೆ ಇರ್ಬೋದು, ಸ್ಪೈನಲ್ ಕೆನಾಲ್ ಹತ್ರ ಉಬ್ಬುವಿಕೆ ಇರ್ಬೋದು. ಸೊ ಯಾವುದೇ ಒಂದು ಜಾಗದಲ್ಲಿ ಈ ಡಿಸ್ಕು ಉಬ್ಬುವಿಕೆಗೆ ಬರ್ಬೋದು. ಸೊ ಇಟ್ ಇಸ್ ಕಾಲ್ಡ್ ಆಸ್ ಡಿಸ್ಕ್ ಬಲ್ಜ್. ಮೂರನೇದು ಏನಾಗ್ತಾ ಇರುತ್ತೆ ಅಂದರೆ, ಇಲ್ಲಿ ಆ ಡಿಸ್ಕ್ ಬಲ್ಜ್ ಆಗಿರೋದು ನಂತರ ಹರಿದೋಗಿದೆ ಡಿಸ್ಕಲ್ಲಿ. ಸೊ ದಟ್ ಔಟರ್ ಲೇಯರ್ ಏನು ಗಟ್ಟಿಯಾಗಿ ಒಂದು ಟಯರ್ ಥರ ಇರುತ್ತೆ, ಸೊ ಅದು ಓಪನ್ ಅಪ್ ಆಗಿದೆ, ರಪ್ಚರ್ ಆಗೋಗಿದೆ. ಹರಿದೋಗಿದ್ದಾಗ ಏನಾಗುತ್ತೆ, ಒಳಗಡೆ ಇರುವಂಥ ಜೆಲಾಟಿನಸ್ ಸಾಫ್ಟ್ ಮೆಟೀರಿಯಲ್ ಏನಿದೆ ಅದು ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲೊಂದು ಎನ್ಸಮ್ಯಾಟಿಕ್ ರಿಯಾಕ್ಷನ್ ಆಯಿತು, ಸಿವಿಯರ್ ಕಂಡೀಷನ್ಗೆ ಇದು ತೊಗೊಂಡೋಗ್ತಾ ಇರುತ್ತೆ. ಸೊ ಇದಿಷ್ಟು ಫಿಸಿಕಲಿ ಡ್ಯಾಮೇಜ್ಡ್. ಮತ್ತು ಗ್ರ್ಯಾಜುವಲ್ ಡ್ಯಾಮೇಜ್ ಇಟ್ ಇಸ್ ಆಲ್ಸೋ ಫಿಸಿಕಲ್, ಅಂದರೆ ಡಿಜೆನರೇಟಿವ್ ಡಿಸ್ಕ್ ಪ್ರಾಬ್ಲಮ್ ಅಂತ ನಾವು ಕರಿತೀವಿ. ಇಲ್ಲಿ ಡಿಸ್ಕು ಬಲ್ಜು ಇದೆಲ್ಲ ಆಯಿತು. ಇವಾಗ ಡಿಜೆನರೇಷನ್ ಅಂತ ಹೇಳಿದ್ರೆ, ಯಾವುದೋ ಒಂದು ಕಾರಣಾಂತರದಿಂದ, ಹಲವಾರು ಕಾರಣಗಳನ್ನು ಮುಂದೆ ಹೇಳುವಂತೆ. ಸೊ ಕಾರಣಾಂತರದಿಂದ ಏನಾಯಿತು, ಈ ಡಿಸ್ಕಿನ ನಾರ್ಮಲ್ ಫ್ಲೋರಾಫೋನ್ ಏನಿದೆ ಅದು ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಈ ಡಿಸ್ಕ್ ಏನಾಗುತ್ತೆ, ಸೊ ಬಿರುಕು ಬಿಡೋದು ಅಥವಾ ವೀಕ್ ಆಗೋದು ಅಂತೇಳಿ ಆಗೋದಕ್ಕೆ ಸ್ಟಾರ್ಟ್ ಆಗೋದು. ಅದರ ಮೇಲಿರುವಂಥ ಮೂಳೆಗಳು ಕೂಡ ಇಲ್ಲಿ ಸಮಸ್ಯೆಗೆ ಬರ್ತಾರೆ. ಸೊ ದಿಸ್ ಇಸ್ ಅ ಡಿಜೆನರೇಟಿವ್ ಡಿಸ್ಕ್ ಕಂಡೀಷನ್ ಅಂತ ಡೆವಲಪ್ ಆಗುತ್ತೆ. ಸೊ ಇದಿಷ್ಟೇ ಅಲ್ಲ, ದೇರ್ ಇಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್ ಕಂಡೀಷನ್ಸ್ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಆ್ಯಂಕಿಲೋಸಿಸ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತಾರೆ. ಏನೇ ಒಂದು ಚಿಕಿತ್ಸೆ ಮಾಡಿದಾಗ ಇಲ್ಲಿ ಎಲ್ಲೂ ಪರಿಣಾಮ ಬರೋದಿಲ್ಲ, ಎಲ್ಲೂ ಅವರ ಪೇಯ್ನ್ ರಿಲೀವ್ ಆಗೋದಿಲ್ಲ, ಒಂದು ಡಿಸ್ಕಂಫರ್ಟ್ ಹೋಗೋದಿಲ್ಲ. ಸ್ಟಿಫ್ನೆಸ್ ಹೋಗದೇ ಇದ್ದಾಗ ಏನಾಗುತ್ತೆ, ನಾವು ಡಾಕ್ಟರ್ ಸ್ವಲ್ಪ ಆಟೋ ಇಮ್ಯೂನ್ ಡಿಸಾರ್ಡರ್ ಕಡೆಗೆ ತಿರುಗಿದಾಗ ಆ್ಯಂಕಿಲೋಸಿಸ್ ಸ್ಪಾಂಡಿಲೋಸಿಸ್ ಅಂತ ಮಾತಾಡ್ತೀವಿ ನಾವಿಲ್ಲಿ. ಸೊ ಇದೇನಾಗಿರುತ್ತೆ, ಪ್ರತಿಯೊಂದು ಡಿಸ್ಕ್ಗೂ ಸಮಸ್ಯೆನ ಬಂದುಬಿಟ್ಟಿರುತ್ತೆ ಇಲ್ಲಿ. ಸೊ ಇದು ಒಂದು ಡಿಸ್ಕನ್ನೆಲ್ಲ ಎಲ್ಲ ಡಿಸ್ಕ್ಗಳಿಗೂ ಇದು ಡ್ಯಾಮೇಜ್ ಆಗ್ತಾರೆ. ದಿಸ್ ಇಸ್ ಒನ್ ಕಂಡೀಷನ್.
ಜನರಲ್ ಆಗಿ ನೀವೆಲ್ಲ ಕೇಳಿರ್ತೀರ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆ್ಯಂಡ್ ಲಂಬಾರ್ ಸ್ಪಾಂಡಿಲೈಟಿಸ್. ಹೇಳಬೇಕು ಅಂತ ಹೇಳಿದ್ರೆ ವಯಸ್ಸಿನ ಪ್ರಕಾರವಾಗಿ, ಅಂದರೆ ವಯಸ್ಸು ಆಗ್ತಾ ಇದ್ದಾಗ ಈ ಸಮಸ್ಯೆಗಳನ್ನು ನಾವು ನೋಡಬೇಕು. ಡಿಜನರೇಷನ್ನಲ್ಲೇ ಇದು ಬರುತ್ತೆ ಇಲ್ಲಿ. ಸೊ ವಯಸ್ಸಿನಲ್ಲಿ ಆಗ್ತಾ ಇರುವಂಥದ್ದನ್ನು ನಾವು ಮಾತಾಡಬೇಕಾಗುತ್ತೆ. ಬಟ್ ಈ ನಡುವೆ ಸರ್ವರಿಗೆ ಬರ್ತಾ ಇದೆ, ಯಾವುದೇ ಒಂದು ಏಜ್ ಗ್ರೂಪಲ್ಲೂ ಬರ್ತಾ ಇದೆ, ಚಿಕ್ಕ ಮಕ್ಕಳಲ್ಲೂ ಇದೆ, ದೊಡ್ಡವರಲ್ಲೂ ಇದೆ, ಟೀನೇಜು, ಅಡೋಲೆಸೆಂಟ್ ಎಲ್ಲರಲ್ಲೂ ನಾವು ಈ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಮೊದಲು ಬರೀ ಪುರುಷರಿಗೆ ಅಂತೇಳಿ ಡಿಸ್ಕ್ ಸಮಸ್ಯೆನ ಮಾತಾಡಿದ್ವಿ, ಇವಾಗ ಸ್ತ್ರೀಯರಲ್ಲೂ ಡಿಸ್ಕ್ ಸಮಸ್ಯೆಗಳನ್ನು ನಾವು ಹೆಚ್ಚಾಗಿ ನಾವು ನೋಡ್ತೀವಿ. ಬಟ್ ಎಷ್ಟೋ ಸತಿ ಸ್ತ್ರೀಯರಲ್ಲಿ ಈ ಲಂಬಾರ್ ಏರಿಯಾಗಳ ಡ್ಯಾಮೇಜನ್ನು ನಾವು ಈ ನಡುವೆ, ಅಂದರೆ ಪೋಸ್ಟ್ ಆಪರೇಟಿವ್, ಅಂದರೆ ಅವರ ಒಂದು ಎಲೆಕ್ಟಿವ್ ಸರ್ಜರಿನೋ ಇಲ್ಲ ಒಂದು ಡೆಲಿವರಿ ಕಂಡೀಷನ್ಗೇನೋ ಸರ್ಜರಿಗೆ ಹೋದಾಗ ಅಲ್ಲೊಂದು ಸಮಸ್ಯೆಯಿಂದ ಅವರಲ್ಲಿ ಡೆವಲಪ್ ಆಗಿರುವಂಥದ್ದಿದೆ. ಸೊ ಡಿಸ್ಕ್ ಅಂದರೆ ನಮ್ಮ ಬೆನ್ನಿನ ಮೂಳೆಯಲ್ಲಿ ಅದರ ಮಧ್ಯದಲ್ಲಿ ಇರುವಂಥ ಒಂದು ಹಾರ್ಡ್ ಆ್ಯಂಡ್ ಜಿಲಾಟಿನಸ್ ಸಬ್ಸ್ಟೆನ್ಸ್ ಮೆಟೀರಿಯಲ್, ಒಂದು ಸರ್ಕ್ಯುಲರ್ ಫಾರ್ಮ್ಡ್ ಮೆಟೀರಿಯಲ್ ಇದೆ ಅಲ್ಲಿ. ಸೊ ಅದು ನಮ್ಮ ದೇಹದ ಯಾವುದೇ ಆದ ಒಂದು ಪೋಸ್ಚರ್ನ ಬ್ಯಾಲೆನ್ಸ್ ಮಾಡುವಂಥದ್ದು, ಪ್ರೆಷರ್ನ ತಗೊಳ್ಳೋವಂಥದ್ದು. ಇವಾಗ ನೀವು ಒಂದು ಕುರ್ಚಿಯಲ್ಲಿ ಕೂತಿದ್ದೀರಾ, ಅದಕ್ಕೆ ಬ್ಯಾಕ್ ರೆಸ್ಟ್ ಇಲ್ಲದೆ ಕೂತಿದ್ದೀರಾ ಅಂದರೆ 90% ಪ್ರೆಷರ್ನ ವಿತ್ಹೋಲ್ಡ್ ಮಾಡುತ್ತೆ. ನಿಮ್ಮ ಒಂದು ಪೋಸ್ಚರ್ನ ಇದು ಮೇಂಟೈನ್ ಮಾಡ್ತಾ ಬರುತ್ತೆ. ಇದರ ಕೆಲಸ ಇದು, ಅದರಲ್ಲಿ ಸಮಸ್ಯೆ ಆದರೆ ಇದೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಬಸವರಾಜ ಗೌಡ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಡಾಕ್ಟ್ರೇ ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಪಾದ ಪ್ರಣಾಮಗಳಿಗೆ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಸರ್ ಈಗ ನಾನು ಬೇಸಿಕಲಿ ಇಂಜಿನಿಯರು. ಓಕೆ. ನಾನು ಕಂಟಿನ್ಯೂಸ್ ಆಗಿ ನಿಂತು ಡಾಂಬರ್ ಹಾಕ್ಸಿದೆ. ಈ ಬೆನ್ನು ಏನಾಗ್ಬಿಟ್ಟಿದೆ ಅಂತಂದ್ರೆ ಕೆಳಗೆ ಬಗ್ಗಿದ ತಕ್ಷಣ ಪ್ರಾಣ ಹೋದಂಗ ಆಗ್ತದೆ ಸಾ, ಒತ್ತು ಹೋಗ್ತಾ ಇದೆ. ಏನಾಗುತ್ತೆ, ವಾಕಿಂಗ್ ಹಿಂಗ್ ಸ್ಟ್ರೈಟ್ ಐತ್ರಿ ಏನಾಗಲ್ಲ ಸಾ, ಹಿಂಗೆ ಕುತ್ಕೊಂಡಿದ್ರೆ ಏನಾಗಲ್ಲ. ಚೂರು ಬಗ್ಗಿ ಬಿಟ್ರೆ ಇಲ್ಲಿಂದ ಕುತ್ತಿಗೆಯಿಂದ ಶುರುವಾಗಿ ನನ್ನ ಪ್ರಾಣನೇ ಹೋದಂಗ ಆಗ್ಬಿಡ್ತದೆ ಸಾ. ಪ್ರಾಣ ಕೈಯೇ ಇಟ್ಕೊಂಡು ಜೀವನ ಮಾಡ್ದಂಗ ಆಗ್ತಾ ಇದೆ. ಹೌದು ಇರುತ್ತೆ, ಯಾಕಂದ್ರೆ ಅದು ಹಿಂಗ್ ಸ್ಟ್ರೈಟ್ ಇದ್ರೆ ಏನಾಗಲ್ಲ ಸಾ, ಅದು ಸ್ವಲ್ಪ ಈ ಕಡೆ ಬೆಂಡ್ ಆಗ್ಬಿಟ್ರೆ ಮುಗಿತು ಸಾ. ಪೋಸ್ಚರ್ ಚೇಂಜ್ ಆದ್ರೆ ಸಮಸ್ಯೆ. ನನಗೆ ಏನಾಗಿದೆ ಅಂದ್ರೆ ಟಾಯ್ಲೆಟ್ ಮಾಡಕ್ ಆಗಲ್ಲ ಕುತ್ಕೊಂಡು, ವೆಸ್ಟರ್ನ್ ಇದು ಮಾಡ್ಬೇಕು, ಆಮೇಲೆ ಕಾರ್ ಡ್ರೈವಿಂಗ್ ಮಾಡಕ್ ಆಗಲ್ಲ. ಇಟ್ ಇಸ್ ಬಿಕಮ್ ಎ ನೈಟ್ ಮೇರ್ ಟು ಮೀ ಸರ್. ಹೌ ಟು ಎಸ್ಕೇಪ್ ಫ್ರಮ್ ದಿಸ್ ಸರ್? ಇವಾಗ ಇದರಲ್ಲಿ ಎಸ್ಕೇಪ್ ರೂಟ್ ಬೇಡ, ಅದನ್ನ ಚಿಕಿತ್ಸೆ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇವಾಗ ನಿಮ್ಮ ಕಂಡೀಷನ್ನು ಕ್ಲಿಯರಾಗಿ ನೀವು ಹೇಳ್ತಾ ಇದ್ದೀರಾ, ಇಟ್ ಈಸ್ ಲಂಬಾರ್ ಸ್ಪಾಂಡಿಲೋಸಿಸ್ ಥರನೇ ಇದೆ, ಅಥವಾ ನಾವು IVDP ಅಂತ ಹೇಳ್ತೀವಿ, ಅಂದರೆ ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಪ್ರಾಬ್ಲಮ್ ಅಂತ ನಾವಿಲ್ಲಿ ಕರಿತೀವಿ ಇಲ್ಲಿ. ಸೊ ಇಲ್ಲಿ ಏನಾಗಿದೆ ಅಂದರೆ ನಿಮ್ಮ ಬೆನ್ನಿನ ಮೂಳೆಗಳ ಮಧ್ಯದಲ್ಲಿ ಇರುವಂಥ ಡಿಸ್ಕಿಗೆ ಸಮಸ್ಯೆ ಆಗಿದೆ. ಸೊ ಈಗ ನೀವು ಹೇಳ್ತಾ ಇದ್ದೀರಾ, ನಾನು ವೆಸ್ಟರ್ನ್ ಕ್ಲಾಸೆಟ್ ಯೂಸ್ ಮಾಡಬೇಕು, ಗಾಡಿ ಓಡಿಸೋಕ್ಕಾಗೋದಿಲ್ಲ, ಎದ್ದು ಮೂಮೆಂಟ್ ಆಗೋ, ಒಂದು ಪೋಸ್ಚರ್ ಚೇಂಜ್ ಆದರೆ ಸಮಸ್ಯೆ ಹೌದು. ಇದೆಲ್ಲನೂ ಸಿಂಪ್ಟಮ್ಸ್ ಆಫ್ ದಿ ಸ್ಪೈನ್ ಇಶ್ಯೂಸು, ಪ್ಲಸ್ ಅಲ್ಲಿ ಡಿಸ್ಕಿನ ಸಮಸ್ಯೆಗಳೆಲ್ಲ ಕಾಣ್ತಾ ಇದೆ ಅಲ್ಲಿ. ಸೊ ಇದು ಒಂದು ಮಟ್ಟಿಗೆ ಬ್ಯಾಲೆನ್ಸ್ ಓಕೆ ಫೈನ್ ಅಂತ ಹೇಳ್ಬೋದು. ತೀವ್ರತೆಗೆ ಹೋದರೆ ಸ್ವಾಧೀನ ತಪ್ಪೋವರೆಗೂ ಇದು ಮುಂದಕ್ಕೆ ತೊಗೊಂಡೋಗುತ್ತೆ. ಸೊ ನಿಮ್ಮ ಕಂಡೀಷನ್ಗೆ ಶಸ್ತ್ರಚಿಕಿತ್ಸೆ ಇಲ್ಲದೇ ಹೋಮಿಯೋ ಕೇರಲ್ಲಿ ಚಿಕಿತ್ಸೆ ಲಭ್ಯವಿದೆ ಸರ್. ನಿಮ್ಮ ಹತ್ತಿರದ ಶಾಖೆಗೆ ವಿಸಿಟ್ ಮಾಡಿ ಚಿಕಿತ್ಸೆನ ಪ್ರಾರಂಭ ಮಾಡ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸಿಂಚನಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಿಂಚನಾ ಅವರೇ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಸಿಂಚನಾ ಅಂತ ಹೇಳಿ. ಓಕೆ, ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಮಸ್ತೆ. ಡಾಕ್ಟರ್ ನಮಸ್ತೆ ಸಿಂಚನಾ ಅವರೇ, ಹೇಳಿ. ಡಾಕ್ಟರ್ ನನಗೆ ಸ್ಪೈನಲ್ ಕಾರ್ಡ್ ಇದೆ, ನಡು ಮೂಳೆ ಇದೆಲ್ಲ, ಅದು ಪೇನ್ ಇದೆ. ಸೊ ಅದಕ್ಕೆ ನಾನು ಆಲ್ರೆಡಿ ಟ್ರೀಟ್ಮೆಂಟ್ ಮತ್ತೆ ಫಿಸಿಯೋಥೆರಪಿ ಎಲ್ಲ ತಗೊಂಡಿದ್ದೀನಿ. ಬಟ್ ನನ್ನ ಮೇನ್ ಪ್ರಾಬ್ಲಮ್ ಏನಂದ್ರೆ ನನಗೆ ಬಂದ್ಬಿಟ್ಟು ವೇಟ್ ಲಾಸ್ ಆಗ್ತಿಲ್ಲ ಡಾಕ್ಟರ್. ವೆಯ್ಟ್ ಲಾಸ್ ಆಗ್ತಾ ಇಲ್ವಾ? ಹೌದು, ವೇಟ್ ಲಾಸ್ ಆಗ್ತಿಲ್ಲ. ಓಕೆ. ಡೇ ಬೈ ಡೇ ನಾನು ವೇಟ್ ಗೇನ್ ಆಗ್ತಾ ಇದ್ದೀನಿ. ಬಟ್ ಡಾಕ್ಟರ್ ಹೇಳಿದಾರೆ ನನಗೆ ಬಗ್ಬಾರ್ದು ಅಂತ ಹೇಳಿ. ನಾನು ಬಗ್ತಾ ಇಲ್ಲ. ಬಟ್ ಆದ್ರೂ ನಾನು ಬ್ಯಾಕ್ ಪೇನ್ ಇವಾಗ ಬರ್ತಾ ಇಲ್ಲ, ವೇಟ್ ಗೇನ್ ಆಗ್ತಾ ಇದ್ದೀನಿ ಡಾಕ್ಟರ್. ಓಕೆ, ಸಿ ಇವಾಗ ಬ್ಯಾಕ್ ಪೇನ್ ಇದೆ ಅಂಥೇಳಿ ನೀವು ನಿಮ್ಮ ಮೋಸ್ಟ್ಲಿ ಎಕ್ಸಸೈಸು ಆ ಥರದ್ದೆಲ್ಲ ಕಷ್ಟ ಆಗ್ತಾ ಇರ್ಬೋದು. ಬಟ್ ಇಲ್ಲಿ ಇಂಟರ್ನ್ ಯು ಆರ್ ಗೇನಿಂಗ್ ವೆಯ್ಟ್. ಸಿ ಇವಾಗ ವೆಯ್ಟ್ ಗೇನ್ ಆಗೋದಕ್ಕೆ 2 ಕಾರಣಗಳನ್ನು ತೊಗೊಳ್ಬೋದು. ಒಂದು, ಥೈರಾಯ್ಡ್ ಸಮಸ್ಯೆ ಏನಾದರೂ ಇದ್ದರೆ ವೆಯ್ಟ್ ಗೇನ್ ಆಗ್ತೀರಾ, ಅಥವಾ ತೀರಾ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ನೀವು ಚೂಸ್ ಮಾಡ್ಕೊಂಡಿರ್ಬೋದು. ಓನ್ಲಿ ಮೈಲ್ಡ್ ವಾಕಿಂಗ್, ಆಮೇಲಿಂದ ಏನು ಕೆಲಸ ಕಾರ್ಯ ಮಾಡೋಕ್ಕಾಗದೇ ಇರುವಂಥ ಸಿಚುವೇಶನ್ ಇದ್ದಾಗಲೂ ಕೂಡ ವೆಯ್ಟ್ ಗೇನ್ ಆಗ್ತಾ ಇರ್ಬೋದು. ಚಿಂತೆ ಮಾಡಬೇಡಿ, ನಿಮ್ಮ ಸ್ಪೈನಲ್ ಇಶ್ಯೂ ಏನಿದೆ ಅದಕ್ಕೂ ಟ್ರೀಟ್ಮೆಂಟನ್ನು ಮಾಡ್ಬೋದು. ವೆಯ್ಟ್ ಗೇನ್ ಯಾಕಾಗಿ ಆಗ್ತಾ ಇದ್ದೀರ ಅಂತೇಳಿ ತಿಳ್ಕೊಂಡು ಅದರ ಪ್ರಕಾರವಾಗಿ ಕಾನ್ಸ್ಟಿಟ್ಯೂಷನಲ್ ಥೆರಪಿನ ಮಾಡ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಪರ್ಟಿಕ್ಯುಲರ್ಲಿ ಈ ಡಿಸ್ಕ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಗೆ ಲಕ್ಷಣಗಳು ಹೇಗಿರುತ್ತೆ? ಇವಾಗ ಒಬ್ಬರು ಕಾಲರ್ ಹೇಳ್ತಾ ಇದ್ರು, ಅದು ಜೀವ ಹೋದಂಗೆ ಇರುತ್ತೆ ನೋವು ಅಂತ. ಹೌದು, ನಿಜ, ಇದರಲ್ಲಿ ಜೀವ ಹೋದಂಗೆ ಇರುತ್ತೆ. ಬಟ್ ಲೆಟ್ ಬಿ ಟೆಲ್ ಯು ಒಂದು ಐಡೆಂಟಿಫಿಕೇಷನ್. ಇವಾಗ ಇದು ಡಿಸ್ಕಿನ ಸಮಸ್ಯೆನೇ ಇದೆ, ನರಗಳು ಒತ್ತಡದಲ್ಲಿದೆ, ಅಥವಾ
ತೀರಾ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಐಡೆಂಟಿಫೈ ಹೇಗೆ ಮಾಡ್ತೀರಾ, ಅದನ್ನು ಬೇರೆ ನೋವಿಂದ ಹೇಗಿದೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅದನ್ನು ತಿಳ್ಕೊಳ್ಳಿ. ಸೊ ಈಗ ಯಾವುದೇ ಆದ ಒಂದು ಡಿಸ್ಕಿನ ಒತ್ತಡಕ್ಕೆ ಬಂದಾಗ ಒಂದು ಡಿಸ್ಕ್ ಸಮಸ್ಯೆಯ ನೋವು ಹೇಗಿರುತ್ತೆ ಅಂದರೆ ಅದು ಬರ್ನಿಂಗ್ ಕ್ರೂಷಿಯೇಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ, ಪ್ಲಸ್ ರೇಡಿಯೇಷನ್ ಇರುತ್ತೆ. ಇದರ ಅರ್ಥ ಏನು ಅಂದರೆ ನಿಮಗೆ ಆ ನೋವು ಬಂದಾಗ ನಿಮ್ಮ ಹತ್ರ ಇರುವಂಥ ಮಸಲ್ ಅಂದರೆ ನರ ಎಲ್ಲಿಗೆ ಹೋಗ್ತಾ ಇದೆ ಅದರ ಅರ್ಥ ಇರುವಂಥ ಮಸ್ಕ್ಯುಲೇಚರ್ ಅಥವಾ ಮಾಂಸಖಂಡಗಳಲ್ಲಿ ಒಂದು ಉರಿ ನೋವನ್ನು ನೀವು ಅನುಭವಿಸ್ತೀರ. ಅದೇ ಥರನೇ ಈ ಡಿಸ್ಕ್ ಡ್ಯಾಮೇಜ್ ಆಗಿರುವಂಥ ಜಾಗದಲ್ಲಿ ನಿಮಗೆ ತೀವ್ರವಾದ ಒಂದು ಒತ್ತಿರೋ ನೋವನ್ನು ನೀವು ಅನುಭವಿಸ್ತೀರ. ಸ್ಲೈಟೆಸ್ಟ್ ಮೂಮೆಂಟ್ ನಿಮ್ಮ ಕಂಡೀಷನನ್ನು ವರ್ಸ್ಟ್ ಮಾಡುತ್ತೆ, ಇದು ಒಂದು. ಅದೇ ಥರನೇ ರೇಡಿಯೇಟ್ ಆಗುತ್ತೆ ಅಂತ ಹೇಳ್ತೀವಿ. ಯಾವುದು ನರ ಒತ್ತೋಗಿದೆ ಅದು ಎಲ್ಲರಿಗೂ ಹೋಗುತ್ತೆ, ಅಲ್ಲರಿಗೂ ನೋವು ಜಾರ್ತಾ ಬರುತ್ತೆ. ಪ್ಲಸ್ ಆ ನೋವು ಬರ್ತಾ ಇದ್ದಾಗ ನಿಮ್ಗೆ ಅದು ಹೆಚ್ಚಿಗೆ ಆಗ್ತಾ ಇದ್ದಾಗ ಉರಿ ಇರುತ್ತೆ, ಎಳ್ತಾ ಇರುತ್ತೆ, ಪ್ಲಸ್ ಜೋಮ್ ಬರುತ್ತೆ ಅಂದರೆ ನಮ್ನೆಸ್ ಬರುತ್ತೆ ಅಂತ ಹೇಳ್ತೀವಿ. ಮತ್ತೊಂದು ಐಡೆಂಟಿಫಿಕೇಷನ್, ಸೊಂಟದಲ್ಲಿ ಸಮಸ್ಯೆ ಇದೆ ಅಥವಾ ಕತ್ತಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಬಂದಾಗ ನಿಮ್ಮ ಸ್ಲೈಟೆಸ್ಟ್ ಮೂಮೆಂಟ್ ಇದನ್ನು ಜಾಸ್ತಿ ಮಾಡುತ್ತೆ. ಅರ್ಥ ಏನು ಅಂದರೆ ರಾತ್ರಿ ಇಡೀ ಮಲಗಿರ್ತೀರ ನೀವು, ಬೆಳಗ್ಗೆ ಎದ್ದು ನಡೆಯೋದಕ್ಕೂ ನಿಮ್ಮ ಕೈಯಲ್ಲಿ ಕಷ್ಟ ಆಗುತ್ತೆ. ಒಂದು ಅರ್ಧ ಗಂಟೆ ಸ್ವಲ್ಪ ನಡೆದು ಓಡಾಡೋದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ ನೀವು. ಸೊ ದಿಸ್ ಇಸ್ ಲಂಬಾರ್ ಸ್ಪಾಂಡಿಲೈಟಿಸ್. ನೀವು ಬೆಳಗ್ಗೆ ಎದ್ದಾಗ ನಿಮ್ಮ ಕತ್ತನ್ನು ಒಂದೇ ರೀತಿಯಲ್ಲಿ ಇಟ್ಟಿರ್ತೀರ, ಯಾವ ಕಡೆಗೂ ನೀವು ತಿರುಗೋದಿಲ್ಲ, ಸ್ಟಿಫ್ ಆಗಿಟ್ಟಾಗ ಎಸ್ ಯು ಆರ್ ಸಫರಿಂಗ್ ವಿತ್ ಸರ್ವೈಕಲ್ ಸ್ಪಾಂಡಿಲೈಟಿಸ್. ಇದರ ವರ್ಸ್ಟಿಂಗ್ ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ತಲೆ ಸುತ್ತು ಬರ್ಬೋದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇದ್ದಾಗ, ಇಕಫ್ ಬರ್ಬೋದು ಕರೆಸ್ಪಾಂಡಿಂಗ್ ನರ್ವ್ ಏನಾದ್ರು ಡ್ಯಾಮೇಜ್ ಒತ್ತಡಕ್ಕೆ ಬಂದಾಗ ಇದರಲ್ಲೂ ಕೂಡ ಆಗುತ್ತೆ. ಪ್ಲಸ್ ಸ್ವಲ್ಪ ಜನರಲ್ಲಿ ಅವರ ಒಂದು ಫೇಶಿಯಲ್ ಮೂಮೆಂಟ್ ಮಸ್ಕ್ಯುಲೇಚರ್ ಇರಿಟೇಷನ್ಸು ಕೂಡ ನಾವು ನೋಡ್ಬೋದು. ನಾಟ್ ಓನ್ಲಿ ರೇಡಿಯೇಟಿಂಗ್ ಪೇನ್, ಬೆರಳುಗಳು ಜೋಮ್ ಬರೋದು ಅಂತೇಳಿ ಅಲ್ಲ, ಕಾಲುಗಳು ಜೋಮ್ ಬರುವಂಥದ್ದಲ್ಲ, ಈವನ್ ಸೆಕ್ಷುವಲ್ ಅಪರ್ಚರ್ಸು ಅಪ್ರಿಸಿಯೇಷನ್ಸು ಕೂಡ ಡ್ಯಾಮೇಜ್ ಆಗ್ಬೋದು. ಮಲಮೂತ್ರ ವಿಸರ್ಜನೆಗಳಿಗೂ ಸಮಸ್ಯೆಗಳನ್ನು ನೀವು ನೋಡ್ತಾ ಬರ್ಬೋದು ಇಲ್ಲಿ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಕುಟ್ಟಪ್ಪ ಅಂತ ಮಡಿಕೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕುಟ್ಟಪ್ಪ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಹಲೋ. ಡಾಕ್ಟರ್ ಅವರೇ ಹೇಳಿ ಸರ್. ಬ್ಯಾಕ್ ಪೈನ್, ಬ್ಯಾಕ್ ಫೈನಲ್ ಕಾರ್ಡ್ ಡೌನ್ ಅಲ್ಲಿ ಕೆಳಗಡೆ ಅಲ್ಲಿ ಇದು ಡಿಸ್ಕ್ ಸ್ಲಿಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಅದು ಡಾಕ್ಟರ್ ಹತ್ರ ತೋರಿಸಿದೆ, ಅವರು 1.5 ಮಂತಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಆಮೇಲೆ ನಾವು ಬಂದಿದ್ದು ಬಟ್ ಅದು ಟ್ಯಾಬ್ಲೆಟ್ ಏನಾದ್ರು ಸ್ಟಾಪ್ ಮಾಡಿದ್ರೆ ತಿರ್ಗಾ ಕಾಲಿಂದ ಫುಲ್ ಪೈನ್ ಆಗ್ತಾ ಇದೆ, ನರ. ಓಕೆ, ರೇಡಿಯೇಟ್ ಆಗ್ತಾ ಇದೆ ಪೇನ್. ಹೌದು, ಸೊಂಟದಿಂದ ಕೆಳಗಡೆ ಫುಲ್ ಒಂದು ಸೈಡ್ ಕಾಲು ಬ್ಯಾಕ್ ಸೈಡ್ ಫುಲ್ ನರ ಎಳಿತಾ ಇದೆ, ಪೇನ್ ಸ್ಟಾರ್ಟ್ ಆಗಿದೆ. ಓಕೆ, ಇವಾಗ ಡಿಸ್ಕ್ ಇಶ್ಯೂ ಅಂತೇಳಿ ನಿಮಗೆ ಗೊತ್ತಾಗಿದೆ. ಪ್ಲಸ್ ನರ ಎಳಿತಾ ಇದೆ ಅಂದರೆ ರೇಡಿಯೇಟಿಂಗ್ ಪೇನ್, ಶಿಯಾಟಿಕ್ ನರ್ವ್ ಎಲ್ಲಾದರೂ ಪುಲ್ಲಿಂಗ್ ಪೇನ್ ಆಗ್ತಾ ಇರ್ಬೋದು ನಿಮಗೆ. ಸೊ ಇವಾಗ ನೀವು ಮೆಡಿಸಿನ್ ನಿಲ್ಲಿಸಿದ್ರೆ ನಿಮ್ಮ ಕಂಡೀಷನ್ ವರ್ಸ್ಟ್ ಅಥವಾ ಎಗ್ರವೇಟ್ ಆಗ್ತಾ ಇದೆ ಅಂತ ಹೇಳ್ತೀರಾ. ಸೊ ಇಲ್ಲಿ ತಾತ್ಕಾಲಿಕವಾದ ಒಂದು ಟ್ರೀಟ್ಮೆಂಟ್ ನಡೀತಾ ಇದೆ, ಅಥವಾ ನೀವು ಲೈಫ್ ಟೈಮ್ ತೊಗೊಳ್ಬೇಕಾಗಿರುವಂಥ ಟ್ರೀಟ್ಮೆಂಟನ್ನು ನೀವು ಚೂಸ್ ಮಾಡ್ತಾ ಇರ್ಬೋದು. ಚಿಂತೆ ಮಾಡಬೇಡಿ, ನಿಮ್ಮ ಕಂಡೀಷನ್ಗೆ ತಾತ್ಕಾಲಿಕವಾದ ಚಿಕಿತ್ಸೆ ಇಲ್ಲ, ಪ್ಲಸ್ ಜೀವನ ಪರ್ಯಂತವಾದ ಚಿಕಿತ್ಸೆಯನ್ನು ಮಾಡಬೇಕು ಅಂತೇಳು ಕೂಡ ಇಲ್ಲ. ಹೋಮಿಯೋ ಕೇರಲ್ಲಿ ನಿಮ್ಮ ಕಂಡೀಷನ್ನ ಅರ್ಥ ಮಾಡ್ಕೊಂಡು ಒಂದು ಡೀಟೇಲ್ ಕೇಸ್ ಹಿಸ್ಟ್ರಿನ ತೊಗೊಂಡು ಸಮಸ್ಯೆ ಹೇಗಾಗಿದೆ, ಯಾವ ಥರ ಇದೆ, ಅದರ ಡೆವಲಪ್ಮೆಂಟ್ ಏನಿದೆ ಅಂತೇಳೆಲ್ಲ ಅರ್ಥ ಮಾಡ್ಕೊಂಡು ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಮಾಡ್ತೀವಿ. ಸೊ ದಟ್ ಯು ಕ್ಯಾನ್ ಅವಾಯ್ಡ್ 2 ಥಿಂಗ್ಸ್. ಒಂದು, ಸರ್ಜರಿಗೆ ಹೋಗುವಂಥದ್ದು ಏನಾದರೂ ಇದ್ದರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಸೆಕೆಂಡ್ ಥಿಂಗ್, ಲೈಫ್ ಟೈಮ್ ಮೆಡಿಕೇಷನ್ಸ್ನು ಕೂಡ ನೀವೆಲ್ಲ ಅವಾಯ್ಡ್ ಮಾಡ್ಬೋದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಕಾಸಸ್ ಬಗ್ಗೆ ಹೇಳೋದಾದರೆ? ಈಗ ಕಾಸಸ್ ಅಂತ ಹೇಳಿದ್ರೆ ನಾವು ಕೂತಿರೋದೇ ತಪ್ಪು, ನಾವು ನಿಂತು ಓಡಾಡೋದೇ ತಪ್ಪು, ನಮ್ಮ ದೇಹದ ತೂಕ ತಪ್ಪು ಅಂತೆಲ್ಲ ಹೇಳ್ಬೋದು. ಎಸ್, ಎಲ್ಲನೂ ನಿಜಾನೇ. ಇವಾಗ ನಾವು ಮೊದಲಿನ ಕಾಲದಲ್ಲಿ ಸ್ಕೂಲಲ್ಲಿದ್ದಾಗ ಅಥವಾ ನಾವು ಬೆಳೆದಾಗಿಂದನೂ ನೇರ ನಡಿ, ನೆಟ್ಟಿಗೆ ನಡಿ, ಕರೆಕ್ಟಾಗಿ ಒಂದು ಲೆವೆಲಲ್ಲಿ ನೋಡಿಕೊಂಡು ನಡಿ ಅಂತ ಎಲ್ಲರೂ ಹೇಳ್ತಾಯಿದ್ರು. ಬಟ್ ನಮ್ಮ ಶೈಲಿ, ನಮ್ಮ ಭಂಗಿಗಳಲ್ಲಿ ನಾವು ನಡೆಯೋದಕ್ಕೆ ಹೋಗಿ ನಮ್ಮ ಸಮಸ್ಯೆನ ನಾವು ಇನ್ವೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಾಗೋದಿಲ್ಲ. ಒನ್ ಇಸ್ ಪೋಸ್ಚರಲ್ ಕಂಡೀಷನ್ಸ್, ಅಂದರೆ ನೀವು ನೆಟ್ಟಿಗೆ ಕೂತ್ಕೊಳೋದಾಗಲಿ, ಮಲಗೋದಾಗಲಿ, ಕೂತು ಓದಬೇಕಾದ್ರೆ ಆಗಲಿ, ನೀವು ಬೆಂಡ್ ಮಾಡುವಂಥದ್ದಾಗಲಿ, ನೀವು ತಿರುಗಿರುವಂಥದ್ದಾಗಲಿ, ಈ ಥರ ಪೋಸ್ಚರಲ್ ಚೇಂಜಸ್ಸಿಂದ ನಮ್ಮ ಡಿಸ್ಕನ್ನು ನಾವು ತೊಂದರೆಗೆ ತರ್ತೀವಿ. ಬಟ್ ಡಿಸ್ಕಲ್ಲಿ ಮೂವ್ ಆಗಲ್ಲ ಅಂತ ಹೇಳಿಲ್ಲ, ಬಟ್ ಅದಕ್ಕೋಸ್ಕರನೇ ಡಿಸ್ಕ್ ಅನ್ನೋದನ್ನು ಕೊಟ್ಟಿರೋದು ಮೂಳೆಗಳ ಮಧ್ಯದಲ್ಲಿ. ಬಟ್ ನಾವು ಅದಕ್ಕೆ ಗ್ರ್ಯಾಜುವಲಾಗಿ ಒಂದೇ ಪ್ಯಾಟರ್ನಲ್ಲಿ ನಿಂತ್ಕೊಂಡಿರೋದು ಅಥವಾ ನಡೆಯೋದನ್ನು ಅಭ್ಯಾಸ ಮಾಡಿ ಅದು ಅದಕ್ಕೇ ತಿರುಗುತ್ತೆ. ಬಟ್ ವಿ ಕೆನಾಟ್ ರೀಕರೆಕ್ಟ್ ಇಟ್. ಈ ಸಮಸ್ಯೆಗೆ ಬರ್ತೀರಾ. ಸೊ ಪೋಸ್ಚರ್ ಇಸ್ ಅ ಪ್ರೈಮರಿಯಲ್ಲಿ. ದೇಹದ ತೂಕ ಅಂತ ಮಾತಾಡಿದಾಗ ನಮ್ಮ ಒಂದು ಬೆಲ್ಟ್ ಕೆಪಾಸಿಟಿಗಿಂತ ಜಾಸ್ತಿ ಆದಾಗ ಅದರ ಒತ್ತಡವನ್ನು ನಮ್ಮ ಡಿಸ್ಕೆ ತೊಗೊಳುತ್ತೆ. ಸೊ ಆ ಒತ್ತಡ ಡಿಸ್ಕ್ ತೊಗೊಂಡಾಗ ಲೋ ಬ್ಯಾಕ್ ಏಕ್ ಆಗ್ಬೋದು, ಅಥವಾ ರೇಡಿಯೇಟಿಂಗ್ ಪೇಯ್ನ್ ಆಗ್ಬೋದು, ಶೋಲ್ಡರ್ ಪೇಯ್ನ್ ಆಗ್ಬೋದು, ನೆಕ್ ಪೇಯ್ನ್ ಆಗ್ಬೋದು. ಈ ಥರ ನಾವು ಇನ್ವೆಂಟ್ ಮಾಡ್ತೀವಿ. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ಇಲ್ಲಿ ಕಾರಣಕ್ಕೆ ಬಂದಾಗ ಐ ಥಿಂಕ್ ಇಟ್ ಕ್ಯಾನ್ ಬಿ ಅ ಸ್ಮಾಲ್ ಇಂಜುರಿ.
ನಾನ್ ಸೈಂಟಿಫಿಕ್ ಮೆಥಡ್ ಆಫ್ ಲಿಫ್ಟಿಂಗ್ ವೆಯ್ಟ್ ಆಗ್ಬೋದು. ಎಕ್ಸಾಂಪಲ್ ಎಲ್ಲಿ ಅಂತ ಹೇಳಿದ್ರೆ ಬಕೆಟ್ ನೀರನ್ನು ಎತ್ತಿಡೋದು, ಬಟ್ಟೆ ಒಗ್ದಿರೋದನ್ನು ಎತ್ತಿಡೋದು, ಅಥವಾ ಸಿಲಿಂಡರ್ ಶಿಫ್ಟ್ ಮಾಡ್ಬೇಕಾದ್ರೆ ಆಗುವಂಥ ಸಮಸ್ಯೆಗಳಲ್ಲಿ. ಸೊ ಇಲ್ಲಿ ಮಾಡಬೇಕಾಗಿರೋದು ಇಷ್ಟ, ನಿಮ್ಮ ನೀಯನ್ನು ಬೆಂಡ್ ಮಾಡಿ ಒಂದು ಲಿಫ್ಟ್ ಪೋಸ್ಚರಲ್ಲಿ ಲಿಫ್ಟ್ ಮಾಡಿ ಸಮಸ್ಯೆ ಆಗಲ್ಲ. ಅದೇ ತಟ್ಟನೆ ನೀವು ಬೆಂಡ್ ಮಾಡಿದ್ರೆ 90 ಡಿಗ್ರಿ ಆ್ಯಂಗಲನ್ನು ತೊಗೊಂಡು ಬೆಂಡ್ ಮಾಡಿದ್ರೆ ನಿಮ್ಮ ಡಿಸ್ಕಲ್ಲಿ ಒತ್ತಡ ಬರುತ್ತೆ. ದಿಸ್ ಇಸ್ ಒನ್ ಥಿಂಗ್. ಎಕ್ಸೆಸಿವ್ ಆಫ್ ಟ್ರಾವೆಲಿಂಗ್ ಅಂದರೆ ಟೂ ವೀಲರಲ್ಲಿ ನಾನು ಗಂಟೆಗಟ್ಟಲೆ ಗಾಡಿ ಓಡಿಸ್ತಾ ಇರ್ತೀನಿ, ರೋಡ್ ಹೇಗಿದ್ರೂ ನಾನು ಹೋಗ್ತೀನಿ ಅನ್ನೋ ಧೈರ್ಯದಲ್ಲಿ ನೀವು ಹೋಗ್ತೀರಾ, ನಿಮ್ಮ ಡಿಸ್ಕಿಗೆ ಸಮಸ್ಯೆ ಕೊಡ್ತೀರಾ. ಅಲ್ಲಿ 4 ವೀಲರಲ್ಲೂ ಕೂಡ ನಿಮ್ಮ ಪೋಸ್ಚರ್ಗೆ ತಕ್ಕಂತೆ ಕೂರದೆ ನೀವು ಅದರಲ್ಲಿ ಇರುವಂಥ ಕಂಫರ್ಟ್ ಝೋನ್ ನೋಡಿಕೊಂಡು ನಿಮ್ಮ ಬೆನ್ನನ್ನು ಡ್ಯಾಮೇಜ್ ಮಾಡ್ಕೊಳ್ತೀರಾ. ಸೊ ದೀಸ್ ಆರ್ ದ ಥಿಂಗ್ಸ್ ಇಲ್ಲಿ ಕಾಸ್ ಅಂತ ಬರುತ್ತೆ. ಪ್ಲಸ್ ಡಯಟ್, ಊಟ ತಿಂಡಿ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ನಡುವೆ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಕರೆಕ್ಟಾಗಿದ್ದೀರಾ, ಬಾಡಿ ವೆಯ್ಟು ಕಡಿಮೆ ಇದೆ, ಎಲ್ಲ ಕರೆಕ್ಟ್, ಬಟ್ ನಿಮ್ಮ ಊಟ ತಿಂಡಿ ಸರಿ ಇಲ್ಲದೆ ಇರೋದ್ರಿಂದ ಎಸ್ಪೆಷಲಿ ಈ ಸಮಸ್ಯೆಗಳನ್ನು ನಾವು ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮಾಲ್ ನ್ಯೂಟ್ರಿಷನ್ಸ್ ಆ್ಯಂಡ್ ಬ್ಯಾಡ್ ಡಯಟ್ ಇಸ್ ಆಲ್ಸೋ ಒನ್ ಆಫ್ ದಿ ಕಾಸಸ್ ಅಂತ ಹೇಳ್ಬೋದು. ಏಜ್ ಓಲ್ಡ್ ಕಂಡೀಷನ್ಸ್, ವಯಸ್ಸಾಗ್ತಾ ಇದ್ದಂಗೆ ಬ್ರಿಟಿಲಿಟಿ ಬರುವಂಥದ್ದು, ಆಸ್ಟಿಯೋಆರ್ಥರೈಟಿಸ್ ಸಮಸ್ಯೆ ಬಂದೇ ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ ಸರ್ಜಿಕಲ್ ಪ್ರೊಸೀಜರ್ಸ್, ಇವಾಗ ಸಿ ಸೆಕ್ಷನ್ಗೆ ಹೋಗಿರ್ತಾರೆ, ಒಂದು ಪಂಚರ್ ಆಗಿರುತ್ತೆ, ಅದೇ ಒಂದು ದೊಡ್ಡ ಕಾಸ್ ಅಂತ ತೊಗೊಂಡ್ಬೇಡಿ. ದಟ್ ವಿಲ್ ಹೀಲ್. ಅದು ನಿಮ್ಮ ಆರೈಕೆನೂ ಕರೆಕ್ಟಾಗಿದ್ದರೆ ಸಾಕಾಗುತ್ತೆ. ಸೊ ಇಷ್ಟೆಲ್ಲ ಕಾಸ್ ಆ್ಯಂಡ್ ಕಂಡೀಷನ್ಸು ಈ ಡಿಸ್ಕ್ ಇಶ್ಯೂಸ್ಗೆ ಬರುತ್ತೆ. ಒಬ್ರು ಕಾಲರ್ ಇದ್ದಾರೆ, ಮೋಹನ್ ಅಂತ ಬೆಂಗಳೂರಿನಿಂದ. ನಮಸ್ತೆ ಮೋಹನ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ ಮೋಹನ್ ಅವ್ರು, ಹೇಳಿ. ಸರ್, ನಂದು 3 years ಬ್ಯಾಕ್ ಶೋಲ್ಡರ್ ಬೋನ್ ಡಿಸ್ಲೊಕೇಟ್ ಆಗಿತ್ತು. ಆಫ್ಟರ್ 2 months ಅದು ಡಿಸ್ಲೊಕೇಶನ್ ಎಲ್ಲ ಸರಿ ಹೋಯ್ತು. ಬಟ್ ಮಸಲ್ ಟೇರ್ ಇತ್ತು ಅಂತ ಆಪರೇಷನ್ ಮಾಡ್ಬೇಕಾಗಿ ಬಂತು. ಆಪರೇಷನ್ ಮಾಡಿದ್ದಾಯ್ತು. ಆಲ್ಮೋಸ್ಟ್ ಈಗ ಒಂದು 3 years ಆಯ್ತು. ಬಟ್ ಕೆಲವು ಟೈಮು ನನಗೆ ಶೋಲ್ಡರ್ ಜಾಯಿಂಟ್ ಮತ್ತೆ ನೆಕ್ ಮಸಲ್ ಹತ್ರ ಸ್ವಲ್ಪ ಪೇನ್ ಕಾಣಿಸ್ಕೊಳ್ತಾ ಇರುತ್ತೆ ಅವಾಗ. ಎಸ್ಪೆಷಲಿ ಕೋಲ್ಡ್ ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದೇನಾದ್ರೂ ಸ್ಪಾಂಡಲೈಟಿಸ್ ಆ ಥರದ್ದು ಏನಾದ್ರು ಪ್ರಾಬ್ಲಮ್ ಇರಬಹುದಾ? ಸರ್, ಎಸ್, ನಿಮ್ಮ ಕ್ವಶನ್ ತುಂಬ ಚೆನ್ನಾಗಿದೆ. ಇಲ್ಲಿ ಇಟ್ ಇಸ್ ಅ ಪೋಸ್ಟ್ ಆಪರೇಟಿವ್ ಕಂಡೀಷನ್. ಯಾಕಂದ್ರೆ ಒಂದು ಮಸಲ್ ಟೇರ್ ಆಗಿದ್ದರೆ ಅದನ್ನು ಮೇಲಿಂದನೇ ಹೊಲ್ದಿರೋವಂಥದ್ದು. ಸೊ ಅಲ್ಲೇನಾಗಿರುತ್ತೆ, ನ್ಯಾಚುರಲ್ ಫ್ಲೋರೋಫೋನ್ ಅಂತ ಏನು ಹೇಳ್ತೀವಿ ಆ ಮಸ್ಕ್ಯುಲೇಚರ್ದು ಸ್ವಲ್ಪ ಅದು ವೇರ್ ಔಟ್ ಆಗೇ ಇರುತ್ತೆ. ಬಟ್ ಇದು ಕೋಲ್ಡ್ ಸೀಸನ್ನಲ್ಲೇ ನಿಮಗೆ ಸಮಸ್ಯೆಗಳನ್ನು ಯಾಕೆ ನೋಡ್ತೀವಿ ಅಂತ ಹೇಳಿದ್ರೆ, ಅಟ್ಮಾಸ್ಫಿಯರಿಕ್ ಕಂಡೀಷನಲ್ಲಿ ವಾರ್ಮ್ತ್ ಇಲ್ಲದೆ ಇರೋದನ್ನು ಕಮ್ಮಿ ಇರೋದ್ರಿಂದ ನಿಮ್ಮ ದೇಹದ ಒಂದು ಟೆಂಪ್ರೇಚರ್ನ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಸಿಂಪಲ್ಲಾಗಿ ಒಂದು ಮೈಲ್ಡ್ ಎಕ್ಸಸೈಸ್ ಅಂತ ಹೇಳಿದ್ರೆ ಜಸ್ಟ್ ಹ್ಯಾಂಡ್ ಪಂಪನ್ನು ಮಾಡ್ಕೊಳ್ಳಿ. ಯಾವ ಸೈಡ್ ಆಗಿದೆಯೋ, ರೈಟ್ ಸೈಡ್ ಆಗಿದೆಯೋ, ಲೆಫ್ಟ್ ಸೈಡ್ ಆಗಿದೆ, ಜಸ್ಟ್ ಹ್ಯಾಂಡ್ ಪಂಪ್ ಮಾಡ್ಕೊಳ್ಳಿ. ಅಥವಾ ನಿಮ್ಗದು ಕ್ಲಚಸ್ ಬರುತ್ತೆ, ಅದರಲ್ಲಿ ಜಸ್ಟ್ ಒಂದು ಎಕ್ಸಸೈಸನ್ನು ನೀವು ಅಭ್ಯಾಸ ಮಾಡ್ಕೊಳ್ಬೋದು. ಸಿಂಪಲ್ ಥಿಂಗ್. ಆಮೇಲಿಂದ ಸ್ವಲ್ಪ ಶೋಲ್ಡರ್ ಲೆವೆಲ್ವರೆಗೂ ಕೈನ ಓಪನ್ ಮಾಡಿ ಇಟ್ಕೊಂಡು ಒಂದು 2 minutes ಥರ ಕೌಂಟ್ ಮಾಡ್ಕೊಳ್ಳಿ. 1 minute ಅಥವಾ 2 minutes ಥರ ಹೋಲ್ಡ್ ಮಾಡಿ ಇಟ್ಕೊಳ್ಳೋದು ನೋಡಿ. ಸೊ ದಟ್ ಮಸಲ್ಲು ಸ್ಟ್ರೆಂಥನ್ ಅಪ್ ಆಗುತ್ತೆ. ಅದೇ ಥರನೇ ಸ್ವಲ್ಪ ಬೆನ್ನಿಗೆ ಅವಾಗವಾಗ ಸ್ವಲ್ಪ ನಿಮ್ಮ ಕೈಯಲ್ಲೇ ಒಂದು ಲೈಟಾಗಿ ಒಂದು ಮಸಾಜನ್ನು ಮಾಡಿ. ಇವಾಗ ನೀವು ಹೇಗೆ ಪೆಟ್ಸನ್ನು ನೀವು ಮೂವ್ ಮಾಡ್ತೀರಿ, ಅದೇ ಥರ ನಿಮ್ಮ ಶೋಲ್ಡರ್ನ ಸ್ವಲ್ಪ, ಅಂದರೆ ದಟ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟೈಸಿಂಗ್. ಮಸಾಜಿಂಗಲ್ಲಿ ಒಂದು ಪ್ಯಾಟರ್ನ್ ಆಫ್ ಮ್ಯಾಗ್ನೆಟೈಸಿಂಗ್ ಅಂದರೆ ಸರ್ಕ್ಯುಲರ್ ಮೂವ್ಮೆಂಟಲ್ಲಿ ಮೂವ್ ಮಾಡೋದು. ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಟ್ ಶುಡ್ ಆಲ್ಸೋ ಗಿವ್ ಯು ಈಸ್. ಇಲ್ಲ ಅಂತೇಳಿದ್ರೆ ಹೋಮಿಯೋಕೇರ್ ಇಸ್ ಆಲ್ವೇಸ್ ದೇರ್. ನಿಮ್ಮ ಸಿಂಪ್ಟಮ್ಗಳನ್ನು ಅರ್ಥ ಮಾಡ್ಕೊಂಡು ಅದರ ಪ್ರಕಾರವಾಗಿ ಒಂದು ಚಿಕಿತ್ಸೆನ ಕೊಟ್ಟು ವಿ ಕ್ಯಾನ್ ಗೆಟ್ ಯು ರಿಲೀವ್ಡ್ ಔಟ್ ಆಫ್ ಇಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ? ಈಗ ಹೋಮಿಯೋಕೇರಲ್ಲಿ ಟ್ರೀಟ್ಮೆಂಟನ್ನು ನಾವು ನೋಡೋದಕ್ಕೆ ಹೋದರೆ ಇಟ್ಸ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಯಾವುದೇ ಆದ ಒಂದು ಕಂಡೀಷನಲ್ಲಿ ಬಂದಾಗ ಅವರ ಡೀಟೇಲ್ ಹಿಸ್ಟ್ರಿನ ಗ್ಯಾದರ್ ಮಾಡ್ತೀವಿ. ಇವಾಗ ಇವ್ರದ್ದೊಂದು ಪೋಸ್ಟ್ ಆಪರೇಟಿವ್ ಕಂಡೀಷನ್ ಇತ್ತು, ಇದಕ್ಕಿಂತ ಮುಂಚೆ ಒಬ್ಬರು ಕಾಲರ್ದು ಡಿಸ್ಕಿನ ಸಮಸ್ಯೆ ಹೇಳಿದ್ರು, ಅವರು ವೆಯ್ಟ್ ಲಾಸ್ ಸಮಸ್ಯೆನ ಎಲ್ಲ ಹೇಳಿದ್ರು. ಸೊ ಈ ಥರ ಎಲ್ಲ ಸಿಂಪ್ಟಮ್ಗಳನ್ನು ಗ್ಯಾದರ್ ಮಾಡಿಕೊಂಡು ಅವರ ಡೀಟೇಲ್ಗಳನ್ನು ತೊಗೊಂಡೋಗ್ತೀವಿ. ಪ್ಲಸ್ ಯಾವಾಗಿಂದ ಪ್ರಾರಂಭ ಆಗಿದೆ, ಅದರ ಸಿವಿಯಾರಿಟಿ ಏನು ಅಂತ ನೋಡ್ಕೊಳ್ತೀವಿ ನಾವಿಲ್ಲಿ. ಸೊ ಮತ್ತು ಇವರೆಲ್ಲ ಏನಾದರೂ ಬೇರೆ ಏನಾದ್ರು ಮೆಡಿಕಲ್ ಕಂಡೀಷನ್ಸ್ ಇದೆಯಾ ಅಂತೇಳಿ ಅದನ್ನು ತಿಳ್ಕೊಂಡು ಅದರ ಮೆಡಿಕೇಷನ್ಸ್ ಏನಾದ್ರು ನಡೀತಿದೆ ಅದನ್ನು ಅರ್ಥ ಮಾಡ್ಕೊತೀವಿ. ಈಗ ಇದರಲ್ಲಿ ತಂದೆ ತಾಯಿ ಹೆಲ್ತ್ ಹಿಸ್ಟ್ರಿನ ಕೇಳ್ತೀವಿ. ಯಾಕಂದರೆ ಸ್ವಲ್ಪ ಕಂಡೀಷನ್ಸ್ ಹೆರಿಡಿಟ್ರಿ ಇರುತ್ತೆ. ಸೊ ಡಿಸ್ಕಿನ ಸಮಸ್ಯೆ ಸಿವಿಯರ್ ಆಗಿದೆ ಅಂದರೆ ಹೆರಿಡಿಟ್ರಿ ಇರ್ಬೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ತೀವಿ. ಟು ವಿ ಸಿ ವೇರ್ ದ ಸಿವಿಯಾರಿಟಿ ರನ್ಸ್, ಎಲ್ಲರಿಗೂ ಓಡ್ಬೋದು ಇದು ಅಂತೇಳ್ಬಿಟ್ಟು ಅದನ್ನು ಬ್ರೇಕ್ ಹಾಕೋದಕ್ಕೆ ನೋಡ್ತೀವಿ ನಾವು. ಆಮೇಲೆ ಈ ಪೇಷಂಟನ್ನು ದಿನಚರಿ ತೊಗೊಳ್ತೀವಿ. ಅಂದರೆ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಈತ ಏನು ಮಾಡ್ತಾನೆ ಅಥವಾ ಈಕೆ ಏನು ಮಾಡ್ತಾರೆ. ಸೊ ಇವರ ಊಟ ತಿಂಡಿಯ ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಲೈಫ್ ಸ್ಟೈಲ್ ಅಡ್ವೈಸ್ ಕೊಡೋದಕ್ಕಾಗುತ್ತೆ. ಒಂದು ಡಯಟ್ರಿ ಚೇಂಜ್ ರಿಕ್ವೈರ್ಡ್ ಇದ್ದರೆ ಅದನ್ನು ಅಡ್ವೈಸನ್ನು ಕೊಡ್ತೀವಿ. ಎಷ್ಟೋ ಸತಿ ಏನಾಗುತ್ತೆ, ಡಿಸ್ಕ್ ಸಮಸ್ಯೆ ಬಂದಾಗ ಇದರ ಅಸೋಸಿಯೇಟಿವ್ ಆಗಿ ಲೈಂಗಿಕ ಸಮಸ್ಯೆಗಳನ್ನು ಕಾಣಿಸ್ತಾ ಬರುತ್ತೆ. ಸ್ತ್ರೀ ಪುರುಷರಲ್ಲಿ ಇಬ್ಬರು ಇರುತ್ತೆ. ಸೊ ದಟ್ ಅವರ ಪರ್ಸನಲ್ ಡೀಟೇಲ್ಗಳನ್ನು ಗ್ಯಾದರ್ ಮಾಡ್ತೀವಿ. ಸೊ ದಟ್ ವಿ ಕ್ಯಾನ್ ಹೆಲ್ಪ್ ಇವನ್ ಇನ್ ದಟ್ ಪ್ರಾಸ್ಪೆಕ್ಟ್ ಆಲ್ಸೋ.
ಮನಸ್ಸಿನ ಬಗ್ಗೆ ತಿಳ್ಕೊಳ್ತೀವಿ. ಯಾವುದೇ ಮನಸ್ಸಿನ ಒತ್ತಡ ವೇದನೆ ಆದರೆ ಸಮಸ್ಯೆನ ವರ್ಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನೂ ನಾವು ಅರ್ಥ ಮಾಡಿಕೊಂಡು ಅವ್ರ ಉದ್ದಾಗಲಗಳನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಒಂದು ಚಿಕಿತ್ಸೆನ ಪ್ರಾರಂಭ ಮಾಡ್ತೀವಿ. ಒಂದು ಸೆಲೆಕ್ಟಿವ್ ಗ್ರೂಪ್ ಮೆಡಿಸನನ್ನು ಕೊಟ್ಟಿರ್ತೀವಿ, ನಾವು ಒಂದು ಡ್ಯೂರೇಷನ್ನ ಪ್ಲ್ಯಾನ್ ಮಾಡ್ತೀವಿ. ಇದು ಅವರಿಗೆ ಮಾತ್ರ ಸೀಮಿತ, ಆ ಪೇಷಂಟಿಗೆ ಮಾತ್ರ ಸೀಮಿತ. ಇದು ನನಗೆ ಚೆನ್ನಾಗಿದೆಯಪ್ಪ ಮತ್ತೊಬ್ಬನಿಗೆ ನಾನು ಕೊಟ್ಟು ಹೆಲ್ಪ್ ಮಾಡ್ತೀನಿ ಅಂದರೆ ಅವ್ರಿಗೆ ಹೆಲ್ಪ್ ಆಗದೇ ಹೋಗುತ್ತೆ. ಯಾಕಂದರೆ ಅವರ ಡೀಟೇಲ್ ಗೊತ್ತಿಲ್ಲ. ಇಲ್ಲಿ ಯಾವ ಪೇಷಂಟ್ ಇದ್ದಾರೆ ಅವರ ಡೀಟೇಲ್ ಮಾತ್ರ ಗ್ಯಾದರ್ ಮಾಡಿ ಕೊಟ್ಟಿರೋಂಥ ಮೆಡಿಸನನ್ನು ನಾವು ಈ ಪ್ಲ್ಯಾನ್ ಫಾರ್ಮ್ಯಾಟ್ ಆಫ್ ಗಿವಿಂಗ್ ಮೆಡಿಕೇಷನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರೆ. ನಮಸ್ತೆ. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.